ಇದೇ ರೋಡು ಲಾಸ್ಟ್ ಇಯರ್ ಇನ್ಸ್ಟಾಗ್ರಾಮಲ್ಲಿ ಫುಲ್ಲು ವೈರಲ್ ಆಗಿತ್ತು. ಲಡಾಖ್ ಥರ ಇದೆ ಅಂತ ಹೇಳ್ತಿದ್ರು ಎಲ್ಲರೂ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ಬೆಳಗಿನ ಶುಭೋದಯ ಆ್ಯಂಡ್ ಹೊಸ ವಿಡಿಯೋಗೆ ಸ್ವಾಗತ. ಸೊ ನಾವಿವತ್ತು ಹೋಗ್ತಾ ಇರೋ ಪ್ಲೇಸ್ ಬಂದು ಬೋಲುಮಲೈ ಫೋರ್ಟ್. ಈ ಬೋಲುಮಲೈ ಫೋರ್ಟ್ ಬಂದು ತಮಿಳ್ನಾಡು ಕೃಷ್ಣಗಿರಿ ಹತ್ರ ಇದೆ. ಆ್ಯಂಡ್ ಈ ಪ್ಲೇಸ್ ಬಂದು ಬೆಂಗಳೂರಿಂದ ಆಲ್ಮೋಸ್ಟ್ ಒಂದು 100-110 ಕಿಲೋಮೀಟ್ರ್ ಇದೆ. ಈ ಪ್ಲೇಸ್ ಬರೋದಕ್ಕೆ ರೂಟ್ ಕನ್ಫ್ಯೂಷನ್ನೇ ಇಲ್ಲ. ಹೊಸೂರು ರೂಟು ಆಲ್ಮೋಸ್ಟು ಕೃಷ್ಣಗಿರಿವರೆಗೂ ಬಂದು ರೈಟ್ ತೊಗೋಬೇಕು. ಕೃಷ್ಣಗಿರಿಯಿಂದ ಒಂದು 30 ಕಿಲೋಮೀಟ್ರ್ ಇದೆ. ನಾವು ಮಾರ್ನಿಂಗು ಒಂದು 4 ಗಂಟೆ 4:15 ಅಷ್ಟೊತ್ತಿಗೆ ಮನೆ ಬಿಟ್ಟು ಇವಾಗ ಆಲ್ರೆಡಿ ಬಂದಿದ್ದೀವಿ. ಆಲ್ಮೋಸ್ಟು ಬೋಲುಮಲೈ ಫೋರ್ಟ್ ಹತ್ರನೇ ಬಂದಿದ್ದೀವಿ. ಇನ್ನೊಂದು 10-15 ಕಿಲೋಮೀಟ್ರ್ ಇದೆ ಅಷ್ಟೇ. ಸೊ ನೋಡ್ಬೋದು ನೀವು ರೋಡೆಲ್ಲ ಸಕ್ಕತ್ತಾಗಿದೆ ಅಂತ. ಎಲ್ಲೂ ಬ್ಯಾಡ್ ರೋಡ್ಸ್ ಆ ಥರ ಎಲ್ಲ ಏನಿಲ್ಲ. ಫುಲ್ ಚೆನ್ನಾಗಿ ಮಾಡಿದ್ದಾರೆ ರೋಡೆಲ್ಲ. ಗಾಡಿ ಓಡಿಸೋದಕ್ಕೆ ಮಾತ್ರ ಸಕ್ಕತ್ತಾಗಿದೆ. ಆ್ಯಂಡ್ ಸನ್ರೈಸ್ ನೋಡ್ಬೋದು ನೀವು. ಸನ್ರೈಸ್ ಆಗ್ತಾ ಇದೆ ಆಲ್ರೆಡಿ. ಸೊ ಒಂದು 8 ಗಂಟೆ ಅಷ್ಟೊತ್ತಿಗೆ ಮೇಲೆ ಇರ್ತೀವಿ ಅನಿಸುತ್ತೆ. ಇವಾಗ ಟೈಮ್ ಬಂದು ಒಂದು 6:30-7 ಗಂಟೆ ಆಗಿದೆ. ಸೊ ಬನ್ನಿ ನಮ್ಮ ರೈಡ್ ಕಂಟಿನ್ಯೂ ಮಾಡೋಣ. ವಿಡಿಯೋ ಯಾರ್ಯಾರು ಹೊಸ್ದಾಗಿ ನೋಡ್ತಾ ಇದ್ದೀರಾ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಇದೇ ಥರ ಬೇರೆ ಬೇರೆ ವೀಡಿಯೋಗಳು ಹಾಕ್ತಾ ಇರ್ತೀನಿ. ಪೂರ್ತಿ ವಿಡಿಯೋ ನೋಡಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ರೋಡ್ ನೋಡ್ಬೋದು ನೀವು ಎಷ್ಟು ಚಿಕ್ಕದಾಗಿದೆ, ಫುಲ್ಲು ಕರಿವಿಯಾಗಿದೆ. ಆ್ಯಂಡ್ ರೋಡು ಫುಲ್ಲು ಸಕ್ಕತ್ತಾಗಿದೆ. ಆ್ಯಂಡ್ ಅಕ್ಕಪಕ್ಕ ನೋಡ್ಬೋದು ನೀವು ಫುಲ್ಲು ಮಾವಿನ ಮರಗಳು. ಆ್ಯಂಡ್ ಎದುರುಗಡೆ ನೋಡ್ಬೋದು ಫುಲ್ಲು ಸನ್ರೈಸ್ ಆಗ್ತಾ ಇದೆ. ಒಂಥರ ಗಾಡಿ ಓಡಿಸೋದಕ್ಕೆ ಫೀಲ್ ಮಾತ್ರ ಸಕ್ಕತ್ತಾಗಿದೆ. ಕ್ಲೀನ್ ರೋಡು, ಫುಲ್ಲು ಗ್ರೀನರಿ, ಸನ್ರೈಸು. ಆ್ಯಂಡ್ ಮುಂದೆ ಆಫ್ ರೋಡ್ ಇದೆ ಬೆಟ್ಟ ಹತ್ತೋದಕ್ಕೆ, ಫುಲ್ಲು ಕಂಪ್ಲೀಟ್ ಆಫ್ ರೋಡು. ಸೊ ಅದು ಹೇಗಿದೆ ಅಂತ ನೋಡೋಣ ಬನ್ನಿ. ಸೊ ಎದುರುಗಡೆ ನೋಡ್ಬೋದು ನೀವು ಬೆಟ್ಟ, ಅದೇ ಬೆಟ್ಟ ಬೋಲುಮಲೈ ಫೋರ್ಟು. ಇವಾಗ ಅದೇ ಬೆಟ್ಟ ಆಫ್ ರೋಡಿಂಗ್ ಮಾಡೋದು ನಾವು. ಸೊ ಆ್ಯಂಡ್ ರೋಡ್ ನೋಡ್ಬೋದು ನೀವು ಫುಲ್ಲು ವಿಲೇಜ್ ರೂಟ್ ಇದೆ. ಸ್ವಲ್ಪ ಟರ್ನ್ಸ್ಗಳು ಜಾಸ್ತಿನೇ ಇದೆ. ಆದಷ್ಟು ಎಲ್ಲರೂ ಗೂಗಲ್ ಮ್ಯಾಪ್ನ ನೋಡ್ಕೊಬನ್ನಿ, ಸೊ ದಟ್ ನಿಮಗೆ ರೂಟ್ ಮಿಸ್ ಆಗೋದಿಲ್ಲ. ಸೊ ಹಾಗೆ ವಿಲೇಜ್ ಒಳಗಡೆ ಬೈಕ್ ಓಡಿಸ್ಕೊಂಡು ಬರ್ತಾ ಇಲ್ಲಿ ಲೆಫ್ಟ್ ತೊಗೋಬೇಕು ನೀವು. ಸೊ ನೋಡ್ಬೋದು ಬೋರ್ಡೆಲ್ಲ ಏನೂ ಇಲ್ಲ, ಅದಕ್ಕೆ ಹೇಳಿದ್ದು ಆದಷ್ಟು ಗೂಗಲ್ ಮ್ಯಾಪ್ನೇ ನೋಡ್ಕೊಂಬನ್ನಿ ಅಂತ. ಇಲ್ಲಾಂದರೆ ಬೇರೆ ರೂಟ್ಗೆ ಹೋಗ್ತೀರಾ, ನಿಮಗೆ ಎಂಟ್ರಿ ಪಾಯಿಂಟ್ ಸಿಗೋದಿಲ್ಲ. ಸೊ ಆಫ್ ರೋಡಿಂಗ್ ಸ್ಟಾರ್ಟ್ ಆಗಿದೆ ನೋಡ್ಬೋದು ನೀವು. ಇದೇನು ಆ್ಯಕ್ಚುಲ್ ಆಫ್ ರೋಡ್ ಅಲ್ಲ, ಬೆಟ್ಟದ ಹತ್ರ ಹೋಗ್ತಾ ಇದ್ದೀವಿ ಅಷ್ಟೇ. ಆ್ಯಕ್ಚುಲ್ ಆಫ್ ರೋಡ್ ಬಂದು ಬೆಟ್ಟ ಹತ್ತಬೇಕಾದ್ರೆ ಇದೆ. ಇದು ಬೆಟ್ಟ ಹತ್ರ ಹೋಗ್ಬೇಕಾದ್ರೆ ಸಿಗೋ ಆಫ್ ರೋಡು. ಇನ್ನು ಮುಂದೆ ಹೋಗಬೇಕು ಬೆಟ್ಟ ಹತ್ತೋದಕ್ಕೆ. ಸೊ ಹೋಗೋಣ ಬನ್ನಿ. ಸೊ ಬೆಟ್ಟ ಹತ್ತೋದಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ಸೊ ನೋಡ್ಬೋದು ಇಲ್ಲೆಲ್ಲ ಸ್ವಲ್ಪ ಕಲ್ಲುಗಳು ಜಾಸ್ತಿ ಇದೆ ರೋಡ್ ಮಧ್ಯ. ಟೈರ್ಸು ಸ್ವಲ್ಪ ಗ್ರಿಪ್ಪು ಇರೋದಿಲ್ಲ, ಜಾರ್ತಾ ಇರುತ್ತೆ. ರೈಡ್ ಮಾಡ್ಬೇಕಾದ್ರೆ ಹುಷಾರಾಗಿ ನೋಡ್ಕೊಂಡು ರೈಡ್ ಮಾಡಬೇಕು. ಸೊ ನೋಡ್ಬೋದು ಎಡಗಡೆ ವ್ಯೂ ಹೇಗಿದೆ ಅಂತ. ಫುಲ್ಲು ಫಾಗಲ್ಲಿ ಕವರ್ ಆಗೋಗಿದೆ. ಆ್ಯಂಡ್ ಆಫ್ ರೋಡಿಂಗು ಸ್ಟಾರ್ಟ್ ಆಗಿದೆ ನಮ್ಮದು. ಫುಲ್ಲು ಮಡ್ಡಿದೆ ರೋಡ್, ಫುಲ್ಲು ಸಕ್ಕತ್ತಾಗಿದೆ ಆಫ್ ರೋಡಿಂಗು ಗಾಡಿ ಓಡಿಸೋದಕ್ಕೆ. ಆ್ಯಂಡ್ ಏನಂದರೆ ಎವ್ರಿ 100 ಮೀಟರ್ 200 ಮೀಟರ್ಸು ಒಂಥರ ಹಂಪ್ಸ್ ಥರ ಮಾಡಿಬಿಟ್ಟಿದ್ದಾರೆ ಅವರೇನೆ. ಎಲ್ಲ ಹುಡುಗರೆಲ್ಲ ಬಂದು ಫುಲ್ಲು ರೇಸ್ ಆಡ್ತಾರೆ, ಫುಲ್ ಆಫ್ ರೋಡಿಂಗ್ ಮಾಡ್ತಾರೆ ಅಂತ. ಸೊ ನೋಡ್ಕೊಂಡು ಓಡಿಸ್ಬೇಕು. ಎನಿವೇ ಜಾಸ್ತಿ ಸ್ಪೀಡ್ ಓಡಿಸೋದಕ್ಕೆ ಆಗೋದಿಲ್ಲ ಈ ಥರ ಹಂಪ್ಸ್ಗಳು ಹಾಕಿದರೆ. ಸೊ ಮೇಲೋದ್ಮೇಲೆ ವ್ಯೂ ತೋರಿಸ್ತೀನಿ ಬನ್ನಿ ಹೇಗಿದೆ ಅಂತ. ಸೊ ಸ್ಟ್ರೆಚ್ ನೋಡ್ಬೋದು ಆಫ್ ರೋಡ್ದು, ಫುಲ್ಲು ಸ್ಟ್ರೈಟ್ ಸ್ಟ್ರೆಚ್ ಇದೆ ಬೈಕ್ ಓಡಿಸೋದಕ್ಕೆ. ಆಲ್ಮೋಸ್ಟ್ ಎಲ್ಲ ಬೈಕವರು ಬಂದಿದ್ದಾರೆ, ಡ್ಯೂಕು NS ಎಲ್ಲ ಬೈಕು ಬರುತ್ತೆ. ಬಟ್ ಆಫ್ ರೋಡ್ ಬೈಕು ಅಡ್ವೆಂಚರ್ ಬೈಕ್ ಇದ್ದರೆ ಅದು ಓಡಿಸೋ ಮಜಾನೇ ಬೇರೆ ಇರುತ್ತೆ. ಸೊ ಸಕ್ಕತ್ತಾಗಿದೆ ಆಫ್ ರೋಡ್ ಮಾತ್ರ. ಇನ್ನೂ ಮೇಲೋಗಬೇಕು, ಇವಾಗ ಸ್ಟಾರ್ಟ್ ಮಾಡಿದ್ದೀವಿ. ಇನ್ನೂ ಒಂದು ಅರ್ಧ ಅವರ್ ಆಗುತ್ತೆ. ಸೊ ಆಫ್ ರೋಡಲ್ಲಿ ಈ ಥರ ರೈಟ್ ಸೈಡ್ ಓಡಿಸ್ಬೇಕು. ಒಂದು ಪಾತ್ ಇರುತ್ತೆ. ಲೆಫ್ಟ್ ಸೈಡಲ್ಲಿ ನೋಡ್ಬೋದು ನೀವು ಸಿಕ್ಕಾಪಟ್ಟೆ ಕಲ್ಲುಗಳಿದೆ ಆ್ಯಂಡ್ ಹಳ್ಳ ಕೊಳ್ಳಗಳಿದೆ. ಅಲ್ಲಿ ಆ್ಯಕ್ಚುಲಿ ಜಾಸ್ತಿ ಓಡ್ಸೋಕ್ಕಾಗೋದಿಲ್ಲ ಗಾಡಿಗಳು. ಸಿಕ್ಕಾಪಟ್ಟೆ ಟೈರ್ ಜಾರ್ತಾ ಇರುತ್ತೆ. ಆ್ಯಂಡ್ ಬೈಕ್ ಹೆವಿ ವೆಯ್ಟ್ ಇರೋದ್ರಿಂದ ಮ್ಯಾನೇಜ್ ಮಾಡೋದಕ್ಕಾಗೋದಿಲ್ಲ ಆಫ್ ರೋಡಲ್ಲಿ. ಸೊ ಎಲ್ಲಿ ಕ್ಲೀನಾಗಿರುತ್ತೆ ನೋಡಿಕೊಂಡು ನಾವು ಬೈಕ್ ಓಡಿಸ್ಕೊಂಡು ಹೋಗಬೇಕು. ಸೊ ಆಲ್ಮೋಸ್ಟ್ ಬಂದಿದ್ದೀವಿ, ಇನ್ನೊಂದು ಸ್ವಲ್ಪ ದೂರ ಇದೆ ಅಷ್ಟೇ. ರೈಟ್ ಸೈಡ್ ನೋಡ್ಬೋದು ನೀವು ವ್ಯೂ ಎಷ್ಟು ಮೇಲೆ ಬಂದಿದ್ದೀವಿ ಅಂತ. ಆ್ಯಂಡ್ ಇಲ್ಲಿ ಏರ್ ಪಿನ್ ಬಂದು ತುಂಬ ಚಿಕ್ಕದಾಗಿರೋದ್ರಿಂದ ಶಾರ್ಟ್ ಟರ್ನ್ ಎಲ್ಲ ತೊಗೊಳಕ್ಕಾಗೋದಿಲ್ಲ. ಲಾಂಗ್ ಟರ್ನ್ ತೊಗೋಬೇಕು. ಶಾರ್ಟ್ ಟರ್ನ್ ತೊಗೊಳಕ್ಕೆ ಹೋದರೆ ಸ್ವಲ್ಪ ಹಳ್ಳ ಕೊಳ್ಳಗಳು ಕಲ್ಲುಗಳಿರೋದ್ರಿಂದ ಬೈಕು ಗ್ರಿಪ್ ಸಿಕ್ಕೋದಿಲ್ಲ. ಸೊ ಈ ಥರ ಲಾಂಗ್ ಟರ್ನ್ ತೊಗೊಳ್ಳಿ ಬಂದಾಗೆಲ್ಲ, ಈ ಥರ ಆಫ್ ರೋಡಲ್ಲೆಲ್ಲ. ಸೊ ನಿಮಗೆ ಆವಾಗ ಗಾಡಿ ಬ್ಯಾಲೆನ್ಸ್ ಸಿಗುತ್ತೆ. ಆ್ಯಂಡ್ ಈ ಥರ ಸ್ಟೀಪಲ್ಲೆಲ್ಲ ಹೋಗ್ಬೇಕಾದ್ರೆ ಒಂದೇ ಫ್ಲೋನಲ್ಲಿ ಹೋಗ್ಬಿಡ್ಬೇಕು. ಸೊ ಸ್ಲೋ ಮಾಡಿದ್ರೆ ಎಲ್ಲ ಬ್ರೇಕ್ ಹಾಕಿದ್ರೆ ಮತ್ತೆ ಮೂವ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಸೊ ನೋಡ್ಬೋದು ನೀವು ಎದುರುಗಡೆ ಕಾರಲ್ಲೆಲ್ಲ ಬಂದಿದ್ದಾರೆ. ಕಾರಲ್ಲೆಲ್ಲ ಬರ್ಬೋದು, ಬಟ್ ಏನಂದರೆ ಎಕ್ಸ್ಪರ್ಟ್ ಡ್ರೈವರ್ ಆಗಿರಬೇಕು. ಸೊ ಇಲ್ಲೇ ಟಿಕೆಟ್ ಕೊಡ್ತಾ ಇದ್ದಾರೆ, ಟಿಕೆಟ್ ತೊಗೊಳ್ಳೋಣ ಬನ್ನಿ. ಸೊ ಕೇಳಿಸ್ಕೊಂಡ್ರಲ್ಲ, ಟಿಕೆಟ್ ಪ್ರೈಸು ಪರ್ ಪರ್ಸನ್ನು 20 ರುಪೀಸು. ಸೊ ಫೈನಲಿ ಬಂದಿದ್ದೀವಿ ಬೋಲುಮಲೈ ಫೋರ್ಟ್ಗೆ. ಇದೇ ರೋಡು ಲಾಸ್ಟ್ ಇಯರು ಇನ್ಸ್ಟಾಗ್ರಾಮಲ್ಲಿ ಫುಲ್ಲು ವೈರಲ್ ಆಗಿತ್ತು. ಫುಲ್ಲು ಯಾವ ಥರ ಇದೆ ಅಂದರೆ ಲಡಾಖ್ ಥರ ಇದೆ ಅಂತ ಹೇಳ್ತಿದ್ರು ಎಲ್ಲರೂ.
ಯಾಕಂದರೆ ಇಲ್ಲಿ ಲೆಫ್ಟ್ ಸೈಡ್ ಏನು ಬಂಡೆಗಳು ಕಾಣಿಸ್ತಾ ಇದೆ, ಚಿಕ್ಕ ರೋಡು, ರೈಟ್ ಸೈಡ್ ವ್ಯೂ. ಲಡಾಖಲ್ಲೂ ಆಲ್ಮೋಸ್ಟ್ ಇದೇ ಥರನೇ ಇದೆ. ಸೊ ನೋಡ್ಬೋದು ವ್ಯೂ ಯಾವ ಥರ ಇದೆ ಅಂತ. ಫುಲ್ಲು ಸಕ್ಕತ್ತಾಗಿದೆ ಬೈಕ್ ಓಡಿಸೋದಕ್ಕೆ ಎಕ್ಸ್ಪೀರಿಯೆನ್ಸು. ಸೊ ಇಲ್ಲೇನು ನೋಡ್ತಾ ಇದ್ದೀರೋ ರೋಡು ಲಾಸ್ಟ್ ಇಯರು ಫುಲ್ಲು ನಿಂತ್ಕೊಬಿಟ್ಟಿತ್ತು ಬೈಕೆಲ್ಲ ಇಲ್ಲಿ. ಫುಲ್ಲು ರೀಲ್ಸಲ್ಲೆಲ್ಲ ಅಷ್ಟು ಫೇಮಸ್ ಆಗೋಗಿತ್ತು. ಓಡಾಡೋಕ್ಕೆ ಬರೀ ಬೈಕ್ ಹೋಗಕ್ಕೆ ಮಾತ್ರ ಜಾಗ ಇರ್ತಿತ್ತು. ಅಷ್ಟು ಟ್ರಾಫಿಕ್ಕು, ಅಷ್ಟು ರೈಡರ್ಸ್ ಬಂದಿದ್ದರು. ಇವಾಗ ನೋಡ್ಬೋದು ಯಾರೂ ಇಲ್ಲ, ಒಂದು ಸ್ವಲ್ಪ ಜನ ಮೇಲಿರ್ಬೋದು ಅಷ್ಟೇ. ಬಟ್ ಲಾಸ್ಟ್ ಇಯರ್ ಮಾತ್ರ ಸಿಕ್ಕಾಪಟ್ಟೆ ಫೇಮಸ್ ಆಗಿತ್ತು. ಬಟ್ ಈ ಇಯರು ಬರ್ತಾಯಿದ್ದೀವಿ, ಆಲ್ಮೋಸ್ಟ್ ಬಂದಿದ್ದೀವಿ. ಇಲ್ಲೇ ಎಲ್ಲಾದರೂ ಬೈಕ್ ಪಾರ್ಕ್ ಮಾಡಬೇಕು. ಸೊ ಇಲ್ಲೇ ಬೈಕ್ ಪಾರ್ಕ್ ಮಾಡಿದ್ದೀವಿ. ಸೊ ನೋಡ್ಬೋದು ಎದುರುಗಡೆ ಹೊಸ SD ಅಡ್ವೆಂಚರು 2025 ಮಾಡಲು ಹೇಗಿದೆ ಅಂತ. ಒಂದು ಸಲ ಸುತ್ತ ಹೇಗಿದೆ ಅಂತ ವ್ಯೂ ತೋರಿಸ್ತೀನಿ ನೋಡಿ. ಸೊ ಇವಾಗ ಮೇಲೆ ಹೋಗ್ತಾ ಇದ್ದೀವಿ ವ್ಯೂ ನೋಡೋದಕ್ಕೆ ಅಂತ. ರೋಡ್ ನೋಡ್ಬೋದು ನೀವು ಇಲ್ಲಿ ಹೇಗಿದೆ ಅಂತ. ಆಫ್ ರೋಡು ಇಲ್ಲೂ ಸ್ವಲ್ಪ ಕಂಟಿನ್ಯೂ ಇದೆ. ರೈಟ್ ಸೈಡ್ ವ್ಯೂ ತೋರಿಸ್ತೀನಿ ನೋಡಿ. ಸೊ ನಾವಿಷ್ಟೆಲ್ಲ ಆಫ್ ರೋಡ್ ಮಾಡ್ಕೊಂಡು ಮೇಲೆ ಬಂದರೆ ಒಬ್ಬ ಅಂಕಲು ಎಕ್ಸೆಲಲ್ಲಿ ಲಗೇಜ್ ಹಾಕೊಂಡು ಬೈಕ್ ಇಳಿಸ್ತಾ ಇದ್ದಾರೆ. ಎಕ್ಸೆಲ್ ಬೈಕ್ ಅದು. ಫುಲ್ ಎಲ್ಲ ಅವ್ರನ್ನೇ ನೋಡ್ತಾ ಇದ್ದಾರೆ. ಸೊ ನೋಡ್ಬೋದು ನೀವು. ಸೊ ಎದುರುಗಡೆ ಬೆಟ್ಟಗಳು ನೋಡ್ಬೋದು ನೀವು. ಏನು ಕಾಣಿಸ್ತಾ ಇಲ್ಲ, ಎಲ್ಲ ಆಲ್ಮೋಸ್ಟ್ ಫಾಗಲ್ಲೇ ಕವರ್ ಆಗೋಗಿದೆ. ಆ್ಯಂಡ್ ಬೈಕ್ಗಳು ನೋಡ್ಬೋದು ನೀವು. F-Z NS ಇಂದ ಹಿಡಿದು GT ಸ್ಪ್ಲೆಂಡರ್ವರೆಗೂ ಎಲ್ಲ ಬೈಕು ಬಂದ್ಬಿಟ್ಟಿದೆ. ಸೊ ಗಾಳಿನೂ ಅಷ್ಟೇ ಹೆವಿ ಗಾಳಿ ಬೀಸ್ತಾ ಇದೆ. ಸೊ ನೋಡ್ಬೋದು ನೀವು ವಿಡಿಯೋದಲ್ಲಿ. ಫೋಟೋ ತಗೊಳ್ಳೋದಕ್ಕೆ ಸಖತ್ತಾಗಿದೆ ಈ ಫ್ರೇಮು. ಹಾಗೆ ಬೆಟ್ಟ ಎಕ್ಸ್ಪ್ಲೋರ್ ಮಾಡಿಕೊಂಡು ಬ್ಯಾಕ್ ಸೈಡ್ ಬಂದ್ವಿ. ಇಲ್ಲಿ ನೋಡ್ಬೋದು ವ್ಯೂ. ಇಲ್ಲೊಂಥರ ವ್ಯೂ ಇದೆ, ಓಪನ್ ಆಗ್ತಾ ಇದೆ ಇವಾಗ ವ್ಯೂ. ಫಾಗೆಲ್ಲ ಕ್ಲಿಯರ್ ಆಗಿ ಸಖತ್ತಾಗಿದೆ. ಈ ವಿಡಿಯೋ ಇಲ್ಲಿಗೆ ಮುಗಿದಿದೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.